ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಡೈರೆಕ್ಷನ್ ಮಾಡಿರುವ ಸಿನಿಮಾಗಳು ಯಾವ್ಯಾವ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕಾಗಿ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಉಪೇಂದ್ರ ಅವರು ಡೈರೆಕ್ಷನ್ ಮಾಡಿರುವ ಮೊದಲನೇ ಸಿನಿಮಾ ತರ್ಲೆ ನನ್ನ ಮಗ. ಈ ಚಿತ್ರ 1992ರಲ್ಲಿ ರಿಲೀಸ್ ಆಗಿತ್ತು. ಈ ಚಿತ್ರ ಬ್ಲಾಕ್ ಬಸ್ಟರ್ ಆಗಿತ್ತು. ಎರಡನೇ ಚಿತ್ರ ಶೂ. ಈ ಚಿತ್ರ 1993ರಲ್ಲಿ ರಿಲೀಸ್ ಆಗಿತ್ತು. ಈ ಚಿತ್ರ ಸೂಪರ್ ಹಿಟ್ ಆಗಿತ್ತು. ಮೂರನೇ ಚಿತ್ರ ಓಂ. ಈ ಚಿತ್ರ 1995ರಲ್ಲಿ ರಿಲೀಸ್ ಆಗಿತ್ತು. ಈ ಚಿತ್ರ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಗಿತ್ತು. ನಾಲ್ಕನೇ ಚಿತ್ರ ಆಪರೇಷನ್ ಅಂತ. ಈ ಚಿತ್ರ 1995ರಲ್ಲಿ ರಿಲೀಸ್ ಆಗಿತ್ತು. ಈ ಚಿತ್ರ ಹಿಟ್ ಆಗಿತ್ತು. ಐದನೇ ಚಿತ್ರ ಓಂಕಾರಂ. ಈ ಚಿತ್ರ ಕನ್ನಡದ ಓಂಕಾರ ಚಿತ್ರದ ರೀಮೇಕ್ ಆಗಿದೆ. ಈ ಚಿತ್ರ ಹಿಟ್ ಆಗಿತ್ತು. ಆರನೇ ಚಿತ್ರ ಸ್ವಸ್ತಿಕ್. ಈ ಚಿತ್ರ 1998ರಲ್ಲಿ ರಿಲೀಸ್ ಆಗಿತ್ತು. ಈ ಚಿತ್ರ ಸೂಪರ್ ಹಿಟ್ ಆಗಿತ್ತು. ಏಳನೇ ಚಿತ್ರ ಎ ಅಂತ. ಈ ಚಿತ್ರ 1998ರಲ್ಲಿ ರಿಲೀಸ್ ಆಗಿತ್ತು. ಈ ಚಿತ್ರ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಗಿತ್ತು. ಎಂಟನೇ ಚಿತ್ರ ಉಪೇಂದ್ರ. ಈ ಚಿತ್ರ 1999ರಲ್ಲಿ ರಿಲೀಸ್ ಆಗಿತ್ತು. ಈ ಚಿತ್ರ ಬ್ಲಾಕ್ ಬಸ್ಟರ್ ಆಗಿತ್ತು. ಅವರ ಒಂಬತ್ತನೇ ಚಿತ್ರ H2O. ಈ ಚಿತ್ರ 2002ರಲ್ಲಿ ರಿಲೀಸ್ ಆಗಿತ್ತು. ಈ ಚಿತ್ರದ ಕತೆ ಮತ್ತು ಚಿತ್ರಕಥೆಯನ್ನು ಉಪೇಂದ್ರ ಅವರು ಮಾಡಿದ್ದರು. ಈ ಚಿತ್ರ ಹಿಟ್ ಆಗಿತ್ತು. ಹತ್ತನೇ ಚಿತ್ರ ಸೂಪರ್ ಸ್ಟಾರ್. ಈ ಚಿತ್ರ 2002ರಲ್ಲಿ ರಿಲೀಸ್ ಆಗಿತ್ತು. ಈ ಚಿತ್ರದ ಕಥೆಯನ್ನು ಉಪೇಂದ್ರ ಅವರು ಬರೆದಿದ್ದರು. 11ನೇ ಚಿತ್ರ ಹಾಲಿವುಡ್. ಈ ಚಿತ್ರ 2002ರಲ್ಲಿ ರಿಲೀಸ್ ಆಗಿತ್ತು. ಈ ಚಿತ್ರದ ಕಥೆಯನ್ನು ಉಪೇಂದ್ರ ಅವರು ಬರೆದಿದ್ದರು. ಈ ಚಿತ್ರ ಸೂಪರ್ ಹಿಟ್ ಆಗಿತ್ತು. 12ನೇ ಚಿತ್ರ ರಕ್ತ ಕಣ್ಣೀರು. ಈ ಚಿತ್ರ 2003ರಲ್ಲಿ ರಿಲೀಸ್ ಆಗಿತ್ತು. ಈ ಚಿತ್ರ ಬ್ಲಾಕ್ ಬಸ್ಟರ್ ಆಗಿತ್ತು. 13ನೇ ಚಿತ್ರ ಸೂಪರ್. ಈ ಚಿತ್ರ 2010ರಲ್ಲಿ ರಿಲೀಸ್ ಆಗಿತ್ತು. ಈ ಚಿತ್ರ ಬ್ಲಾಕ್ ಬಸ್ಟರ್ ಆಗಿತ್ತು. ಅವರು ಡೈರೆಕ್ಷನ್ ಮಾಡಿರುವ 14ನೇ ಚಿತ್ರ ಕಟಾರಿ ವೀರ ಸುರಸುಂದರಾಂಗ. ಈ ಚಿತ್ರ 2012ರಲ್ಲಿ ರಿಲೀಸ್ ಆಗಿತ್ತು. ಈ ಚಿತ್ರ ಹಿಟ್ ಆಗಿತ್ತು. ಈ ಚಿತ್ರದ ರೈಟರ್ ಉಪೇಂದ್ರ ಅವರು ಆಗಿದ್ದರು. 15ನೇ ಚಿತ್ರ ಟೋಪಿವಾಲಾ. ಈ ಚಿತ್ರ 2013ರಲ್ಲಿ ರಿಲೀಸ್ ಆಗಿತ್ತು. ಈ ಚಿತ್ರದ ರೈಟರ್ ಕೂಡ ಉಪೇಂದ್ರ ಅವರಾಗಿದ್ದರು. ಈ ಚಿತ್ರ ಹಿಟ್ ಆಗಿತ್ತು. 16ನೇ ಚಿತ್ರ ಉಪ್ಪಿಟ್ಟು. ಈ ಚಿತ್ರ 2015ರಲ್ಲಿ ರಿಲೀಸ್ ಆಗಿತ್ತು. ಈ ಚಿತ್ರದ ರೈಟರ್ ಕೂಡ ಉಪೇಂದ್ರ ಅವರು ಆಗಿದ್ದರು. ಈ ಚಿತ್ರ ಸೂಪರ್ ಹಿಟ್ ಆಗಿತ್ತು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.